ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಬಳ್ಳಾರಿ ನಗರದಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಅಂದಾಜು 84.68 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗಾಗಿ ಶಾಸಕ ನಾರಾ ಭರತ್ ರೆಡ್ಡಿ ಭೂಮಿ ಪೂಜೆ ನೆರವೇರಿಸಿದರು. ಮೇಯರ್ ಪಿ ಗಾದೆಪ್ಪ, ಉಪಮೇಯರ್ ಮುಬಿನಾ ಬಿ ಸಾಥ್ ನೀಡಿದರು. ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಯಡಿಯಲ್ಲಿ 21ನೇ ವಾರ್ಡ್ನ ಬಸವೇಶ್ವರ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಶಾಸಕ ನಾರಾ ಭರತ್ ರೆಡ್ಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು ಹೀಗೆ. ನನ್ನೂರಿಂದ 500 ಕೋಟಿ ರೂಪಾಯಿ ಪೂಜೆಗಳು ಏನು ಮಾಡಿದ್ದು, ಇವತ್ತು ಒಂದು 85 ಕೋಟಿ ರೂಪಾಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನೀವು ನೋಡಿರ್ಬೋದು. ದೊಡ್ಡ ಬ್ಯಾನರ್ಗಳು ನಾವು ಸಿಟಿಯಲ್ಲಿ ಹಾಕಿದ್ರಾಗ ಪ್ರತಿಯೊಂದು ಒಂದು 2-3 ವಾರ್ಡ್ ಏನಾದ್ರು ಮಿಸ್ ಆಗಿರ್ಬರುತ್ತೋ ಒಂದೊಂದು ವಾರ್ಡಿಗೆ 2 ಕೋಟಿ 3 ಕೋಟಿ. ಮತ್ತು ಈ ಇದು 21ನೇ ವಾರ್ಡಿಗೆ ಸಂಗಮೇಶ್ವರ ಗುಡಿಗೆ ಒಂದು 60 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರದ ಕಡೆಯಿಂದ 60 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರದ ಕಡೆಯಿಂದ ಮಾಡ್ಕೊಂಡಿದ್ದೀವಿ. ಮತ್ತು ಈ ವಾರ್ಡಿನ ಅಭಿವೃದ್ಧಿಗೆ ಒಂದು 4 ಕೋಟಿ ರೂಪಾಯಿ ಅನುದಾನವನ್ನು ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಇನ್ನು ಹಲವಾರು ವಾರ್ಡ್ಗಳಲ್ಲಿ ಇದೇ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊತಿದ್ದೀವಿ. ನಾನು ಹುಟ್ಟಿದಬ್ಬ ದಿವಸ ಹೇಳ್ತಿದ್ದೆ, ಭಾಳಷ್ಟು ಜನ ಭಾಳ ಅಭಿವೃದ್ಧಿ ಆಗ್ತಿದೆ ಬಳ್ಳಾರಿ ಅಂತ ಹೇಳಿದಾಗ ನಾನು ಅಂದೆ, ಸ್ವಲ್ಪ ತೊಂದರೆ ಆಗಿದೆ ರೋಡ್ ಡೆವಲಪ್ಮೆಂಟು, ರೋಡ್ ಅಗಲೀಕರಣ. ಇದರಲ್ಲಿ ಇನ್ನೂ ಒಂದು 6 ತಿಂಗಳು ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಾವು ಬಳ್ಳಾರಿಯಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಒಂದು 85 ಕೋಟಿ ರೂಪಾಯಿ ಏನು ಈ ಸೆಷನ್ಸ್ ಆಗೋ ಒಳಗೆ ಇವೆಲ್ಲ ಭೂಮಿ ಪೂಜೆಗಳು ಮುಗ್ದೋಗ್ತವೆ. ಸೆಷನ್ಸ್ ಆದಮೇಲೆ ಮತ್ತೆ ಒಂದು 100 ಕೋಟಿ ರೂಪಾಯಿ ಭೂಮಿ ಪೂಜೆಗಳನ್ನ ನಾವು ಬಳ್ಳಾರಿ ನಗರದಲ್ಲಿ ಮಾಡ್ಕೊತಿದ್ವಿ. ಬಳ್ಳಾರಿಯನ್ನು ಸುವರ್ಣ ಬಳ್ಳಾರಿ ಮಾಡ್ತೀವಿ ಅಂತೇಳಿ ನಾವೇನು ಅವತ್ತು ಮಾತನ್ನು ಕೊಟ್ಟಿದ್ವಿ ಎಲೆಕ್ಷನ್ ಟೈಮಲ್ಲಿ, ಅದೇ ರೀತಿಯಲ್ಲಿ ಇವತ್ತು ಸುವರ್ಣ ಬಳ್ಳಾರಿ ಮಾಡೋ ಹಾದಿಯಲ್ಲಿ ನಾವು ನಮ್ಮ ಮೇಯರವರು, ಉಪಮೇಯರವರು, ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು, ನಾಸಿರ್ ಅವರು ಎಲ್ಲರೂ ಸೇರಿ, ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಎಲ್ಲರೂ ಸೇರಿ ಮಾಡ್ತಿದ್ದೀವಿ. ಅಂತ ಬಳ್ಳಾರಿಯಲ್ಲಿ ಅಭಿವೃದ್ಧಿ ಆಗ್ತಿದೇನೋ ಇಲ್ಲೋ, ಭೂಮಿ ಪೂಜೆ ಮಾಡ್ತಿದ್ದೀನೋ ಇಲ್ಲೋ. ಅಂದರೆ ನನಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರು, ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು, ನಾಸಿರ್ ಅವರು, ಜಮೀರ್ ಅವರು ಎಲ್ಲರೂ ನಾನು ಕೇಳಿದ ತಕ್ಷಣ ಯಾವ ಅನುದಾನಕ್ಕೂ ಬೇಡನಲ್ಲ. ಅವರು ಆರೋಪ ಮಾಡಿನೇ ವಿಪಕ್ಷದಲ್ಲಿ ಕುಂತಿದ್ದಾರೆ. ಅವ್ರ ಬಗ್ಗೆ ನಾವು ಯಾಕೆ ಮಾತಾಡಬೇಕು? ಅಧಿಕಾರದಲ್ಲಿದ್ದಾಗ ಜನಕ್ಕೆ ಕೆಲಸ ಮಾಡಬೇಕು. ಅಧಿಕಾರದಲ್ಲಿದ್ದಾಗ ಜನಕ್ಕೆ ಕೆಲಸ ಮಾಡಿದ್ರೆ ಜನನೇ ವಿಪಕ್ಷಗಳಿಗೆ ಸಮಾಧಾನ ಕೊಡ್ತಾರೆ. ಇನ್ನೊಂದು ಸಾರಿ ನಮ್ಗೆ ಅಧಿಕಾರ ಕೊಡ್ತಾರೆ. ವಿಪಕ್ಷಗಳಿಗೆ ಯಾವತ್ತು ನಾವು ಸಮಾಧಾನ ಕೊಡ್ತೀವಿ ಅವತ್ತು ನಾವು ಫೇಲ್ ಆಗ್ತೀವಿ. ಪ್ರತಿ ಸಾರಿ ಬೆಂಗಳೂರಿಗೆ ಹೋದಾಗ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತು ಸತೀಶ್ ಅಣ್ಣವ್ರನ್ನ ಇವನ್ನೆಲ್ಲ ಈ ಸಾರಿ ಅಧಿವೇಶನದಲ್ಲಿ ನಂದು ಪ್ರಶ್ನೆ ಹೋದ ಸಾರಿ ಅದೇ ಇತ್ತು, ನನಗೆ ಅವಕಾಶ ಸಿಕ್ಕಿರಲಿಲ್ಲ, ಟೈಮ್ ಆಗೋಗಿತ್ತು, ಜಲ್ದಿ ಅಧಿವೇಶನ ಮುಗಿದೋಯ್ತು. ಈ ಸಾರಿ ಅಧಿವೇಶನದಲ್ಲಿ ನನ್ನ ಪ್ರಶ್ನೆನೇ ಇರೋದು ಇನ್ನೊಂದು ಮಂಗಳೂರು ಕಡೆ ಹೋಗಿದ್ದಾರೆ. ನಮ್ಮ ಮಕ್ಕಳಿಗೆ ನಮ್ಮ ಭೂಮಿಯಲ್ಲಿ ಏನು ಫ್ಯಾಕ್ಟ್ರಿಗಳಿದೆ, ನಮ್ಮ ಮಕ್ಕಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಕು, ಅದು ನಮ್ಮ ಹಕ್ಕು ಅಂತಲೇ ಇವತ್ತು ಈ ಸಾರಿ ಅಧಿವೇಶನದಲ್ಲಿ ನಾನು ಕೇಳೋನಿದ್ದೀನಿ. ಖಂಡಿತವಾಗಿ ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಈ ಭೂಮಿ ನಮ್ಮದು, ಈ ಜಲ ನಮ್ಮದು. ಐರನ್ ಅವ್ರು ಏನು ಅವರು ಉಪಯೋಗ ಮಾಡ್ತಿದ್ದಾರೆ ಅದು ನಮ್ಮದೇ, ನಮ್ಮ ಮಕ್ಕಳಿಗೆ ಸೇರಿದ್ದು, ನಮ್ಮ ಆಸ್ತಿ ಅದು. ನಮ್ಮ ಆಸ್ತಿ ಮೇಲೆ ಅವರು ಬಂದು ಯಾರೋ ಒಬ್ಬರು ದೌರ್ಜನ್ಯ ಮಾಡೋಕ್ಕೆ ನಾವು ಬಿಡಲ್ಲ.
ಒಂದು ನಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು, ಇಲ್ಲಾಂದರೆ ಅವ್ರ ಫ್ಯಾಕ್ಟ್ರಿಗಳು ಮುಚ್ಕೊಂಡು ಹೋಗ್ಬೇಕು. ಸರ್ ESI ಹಾಸ್ಪಿಟಲ್ ಏನಾಯ್ತು ಸರ್? ಕಂಪೌಂಡ್ ಅಷ್ಟೇ ಕಟ್ಟಿದ್ದಾರೆ. ಯಾವುದು ಇಲ್ಲ, ಸಂತೋಷ್ ಅಣ್ಣಂತಾಗ ಮಾತಾಡಿದ್ವಿ. ಸ್ವಲ್ಪ ಅನುದಾನಗಳು ಅಲ್ಲಿ ಇಲ್ಲಿ ಡೈವರ್ಟ್ ಆಗಿದ್ದಕ್ಕೋಸ್ಕರ ಬೇಕಂದ್ರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಆದಷ್ಟು ಬೇಗ ನಮ್ಮದು ಮಾಡ್ಕೊಂಡು ಬರುತ್ತೆ ಅಂತ ಹೇಳಿದರೆ ಆದಷ್ಟು ಬೇಗ ಆಗುತ್ತೆ. ಸರ್ ಈಗ ನಮ್ಮಲ್ಲಿ ಅಖಂಡ ಜಿಲ್ಲೆ ಸೇರಿ ಒಟ್ಟು 6 ಲಕ್ಷಕ್ಕೆ ಹೆಚ್ಚು ಕಾರ್ಮಿಕರಿದ್ದಾರೆ. ಪ್ರತಿ ತಿಂಗಳು 2 ಕೋಟಿ ESI ರೂಪದಲ್ಲಿ ಹಣ ಹೋಗ್ತಾರೆ. ಬಟ್ ಆದರೂ ಕೂಡ ಇಲ್ಲಿ ಒಂದು ESI ಆಸ್ಪತ್ರೆ ಅನುಕೂಲ ಆಗ್ತದೆ. ಇಲ್ಲ, ESI ಆಸ್ಪತ್ರೆ ಮಾಡಬೇಕಂತೇಳಿ ಸಂತೋಷ್ ಅಣ್ಣನಿಗೆ ನಮಗೆ ಎಲ್ಲರಿಗೂ ಮನಸ್ಸಲ್ಲಿದೆ. ಆದಷ್ಟು ಬೇಗ ನಮ್ಮ ಬಳ್ಳಾರಿಗೆ, ಸಂತೋಷ್ ಅಣ್ಣ ಕೂಡ ನಮ್ಮ ಬಳ್ಳಾರಿ ವ್ಯಕ್ತಿನೇ, ನಮಗೆ ESI ಆಸ್ಪತ್ರೆ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. 3ನೇ ತಾರೀಕು ವಾಲ್ಮೀಕಿ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡ್ತಾರೆ, ಅದೆಲ್ಲ ಫೈನಲ್ ಆಗಿದೆ ಸರ್. 3ನೇ ತಾರೀಕು ವಾಲ್ಮೀಕಿ ಸ್ಟ್ಯಾಚ್ಯೂ ಉದ್ಘಾಟನೆ ಆಗುತ್ತೆ. ಅದಕ್ಕೆ ನಮ್ಮ ರಾಜ್ಯ ನಾಯಕರಾದಂಥ ಸತೀಶ್ ಅಣ್ಣವರು ಮತ್ತು ರಾಜಣ್ಣ ಅಣ್ಣವರು ಮತ್ತು ಗಣೇಶ್ ಅಣ್ಣವರು ಮತ್ತು ನಮ್ಮ ನಾಗೇಂದ್ರ ಅಣ್ಣವರು, BM ನಾಗರಾಜ್ ಅವರು, ತುಕಾರಾಮ್ ಅವರು, ಅನ್ನಪೂರ್ಣಕ್ಕವರು ಎಲ್ಲರೂ ಸೇರಿ ಒಂದು 20,000 to 25,000 ಜನ ಸೇರಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಬಳ್ಳಾರಿಯಲ್ಲಿ ಮಾಡ್ತಿದ್ದೀವಿ. ಯಾಕಂದರೆ ಅದು ಸೌತ್ ಇಂಡಿಯಾದಲ್ಲೇ ಯಾರೂ ಅಂಥ ಪುತ್ಥಳಿಯನ್ನು ಇನಾಗ್ರೇಷನ್ ಮಾಡಿಲ್ಲ. ಅದು ಮುಖ್ಯವಾಗಿ ಅರುಣ್ ಯೋಗಿರಾಜ್ ಕೈಯಲ್ಲಿ ಆಗಿರೋಂಥ ವಿಗ್ರಹ ಯಾವ್ದಾನಿದೆ ಅಂತಂದರೆ, ಪುತ್ಥಳಿ ಯಾವ್ದಾನಿದೆ ಅಂತಂದರೆ ಅದು ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್ ಈಗ ಸದನದ ಬಳಿಕ CM ಬದಲಾವಣೆ ಆಗುತ್ತೆ ಸರ್? ಅಧಿವೇಶನದ ಬಳಿಕ ನೋಡಪ್ಪ, ನಾನು ಭಾಳ ಚಿಕ್ಕವನು, ಸಾಮಾನ್ಯ ಶಾಸಕ. ನನಗೆ ಅಷ್ಟು ಹೈ ಲೆವೆಲ್ ನೆಟ್ವರ್ಕ್ ನನಗಿಲ್ಲ. ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಮಾಡ್ಕೊಂಡು ಹೋಗೋವು ನಾನು ಅಷ್ಟೇ. CM ಆಯ್ಕೆಯಲ್ಲಿ ಶಾಸಕರ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ನನ್ನ ಅಭಿಪ್ರಾಯ ಹೈಕಮಾಂಡ್ ಯಾರು ಅಂತಾರೋ ಅದೇ ನನ್ನ ಅಭಿಪ್ರಾಯ. ನನ್ನ ಹೈಕಮಾಂಡ್ ಬಂದುಬಿಟ್ಟು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು. ಸರ್ ಡೆವಲಪ್ಮೆಂಟ್ ನೋಡ್ತಾ ಇರ್ಬೋದು. MJNYನಲ್ಲಿ 127 ಕೋಟಿ ರೂಪಾಯಿದು ವಾರ್ಡ್ ಬ್ಯಾಂಕ್ ಲೋನ್ ಇದು. ಅದರಲ್ಲಿ ಸಿಟಿಗೆ 87 ಕೋಟಿ ರೂಪಾಯಿ, ಸುಮಾರು 87 ಕೋಟಿ ರೂಪಾಯಿ. ಇವತ್ತೇ ಫಸ್ಟ್ ನನ್ನ ವಾರ್ಡ್ನಲ್ಲಿ ಮಾನ್ಯ ಶಾಸಕರು ಅವರ ಪ್ರೀತಿಯಾದ ವಾರ್ಡ್ 23 ವಾರ್ಡಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆ. ಇವತ್ತು 80 ಕೋಟಿ ರೂಪಾಯಿ ಸಿಟಿಯಲ್ಲಿ, ಉಳಿದ 47 ಕೋಟಿ ರೂಪಾಯಿ ಗ್ರಾಮಾಂತರದಲ್ಲಿ. ಅದು MJNY ಸ್ಟಾರ್ಟ್ ಆಗಿದೆ. MJN ಒಂದಿದೆ, 15 ಫೈನಾನ್ಸ್ ಒಂದಿದೆ, KKD ಒಂದಿದೆ. ಮುಂದಿನ ಇದರಲ್ಲಿ ಶಾಸಕರು ಸೇರಿ DMF ಒಂದು ಬರ್ತದೆ ನಮಗೆ, KMRC ಒಂದಿದೆ, ವಾಟರ್ದಿದೆ. ಸೊ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ಎಲ್ಲರೂ ಸೇರಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಹತ್ರ ಕೆಲಸ ಮಾಡೋಕ್ಕೆ ಇಷ್ಟ. ಈಗ ಮ್ಯಾನ್ ಪವರ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್, ಅದನ್ನು ಯಾವ ರೀತಿ ನಿಭಾಯಿಸ್ತೀವಿ? ಸೊ ಇದನ್ನು ಮುಂದಿನ GB ಒಳಗಡೆ ನಮ್ಮ ಶಾಸಕರು ಮಾತಾಡಿದ್ವಿ ಎಲ್ಲರೂ ನಾವು. ನಮ್ಮಲ್ಲಿ ಏನು ಸ್ಟ್ರೆಂತ್ ಇದೆ ಕಮ್ಮಿ ಇದೆ ಸರ್, ವಾಸ್ತವಾಂಶ. ಅದ್ರ ಬಗ್ಗೆ ಸಂಬಂಧಪಟ್ಟ ಸಚಿವರು, UD ಸೆಕ್ರೆಟರಿ ಮಾತಾಡಿ ಶಾಸಕರ ಜೊತೆಗೆ ಹೋಗಿ ನಾವು ಅದನ್ನು ಫಿಲ್ಫಿಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ಈಗ ಸಿಟಿಯಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ಇಲ್ಲಿರ್ತಕ್ಕಂಥ ಮೇಯರು ನಾವು ಅದಕ್ಕೆ ಏನು ಶಸ್ತ್ರಚಿಕಿತ್ಸೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತ ಏನು ಆಗ್ತಿಲ್ಲ ಸರ್. ಅದು ಟೆಂಡರು 2 ಸರಿ, ಒಂದು ವರ್ಷದ ಟೆಂಡರ್ 3 ಸರಿ ಟೆಂಡರ್ನು ಫೇಲ್ ಆಯ್ತು. ಅದು ನಮ್ಮ ಗಮನಕ್ಕೆ ತರ್ತೀನಿ ಅದನ್ನು. ಆ ಟೆಂಡರ್ ಆಗ್ತಾಯಿಲ್ಲ. ಇಲ್ಲಿ ಸ್ವಲ್ಪ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ನಾವು ಮೊನ್ನೆ ಕಮಿಷನರಿಗೆ ಮಾತಾಡಿದ್ವಿ. ಸೊ ಇವಾಗ ಈ ವಾರದಲ್ಲಿ ಅದು ಓಪನ್ ಮಾಡ್ತಾಯಿದ್ವಿ. ಆಮೇಲೆ DC ಅವ್ರ ಹತ್ರ ಮಾತಾಡಿ, ಮೊನ್ನೆ ಶಾಸಕರು ಮಾತಾಡಿ 10 ಎಕರೆ ಲ್ಯಾಂಡ್ ಬೆಳಗಲ್ ಹತ್ರ ನಮ್ಮದು ಲ್ಯಾಂಡ್ ಇದೆ ಸರ್. ಅದು ಎಲ್ಲಿ ಬಿಡಬೇಕಂದ್ರೆ ಅದನ್ನು ಲ್ಯಾಂಡ್ ಕೂಡ ಕ್ಲಿಯರ್ ಮಾಡಿದ್ವಿ. ಸೊ ಪರ್ಚೇಸ್ ಮಾಡಲಿಕ್ಕೆ ಅಮೌಂಟ್ 3 ಕೋಟಿ ರೂಪಾಯಿ ಒಂದು ಲ್ಯಾಂಡ್ ಅಂದರೆ ಲ್ಯಾಂಡ್. ಸೊ ಅದು ಪ್ರಾಣಿ ದಯಾ ಸಂಘ ಅಂತೇಳಿ ವೆಟರನರಿ ಡೆಪ್ಯೂಟಿ ಡೈರೆಕ್ಟರ್ ಸೆಕ್ರೆಟರಿ DC ಪ್ರೆಸಿಡೆಂಟ್ ಅದಕ್ಕಾಗಿ ಕಮಿಷನರು ಶಾಸಕರು ಮಾತಾಡಿ ಆ ಲ್ಯಾಂಡನ್ನು ನಮ್ಮ ಕಾರ್ಪೊರೇಷನ್ ಅಮೌಂಟ್ ಇಲ್ದಂಗೆ ಅವರು ಪ್ರಾಣಿ ದಯಾ ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿ ನಾವು ಶೆಲ್ಟರ್ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿದ್ವಿ ಸರ್. ಅಂದರೆ ಇಲ್ಲಿ ತಗೊಂಡೋಗಿ ಮಾಡೋದು ಸರ್. ಜೊತೆ ಬೀಡಾಡಿ ದನಗಳ ಹವಳಿನೂ ಜಾಸ್ತಿ ಇದೆ, ಅದರಿಂದ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಸರ್. ಅದ್ರ ಬಗ್ಗೆ ನಾವು ಕೈಯೆಲ್ಲ ಮುರಿದು ಇದು ಆಗ್ತಿದ್ದು ಸರ್. ಆಗ್ತಾ ಇದೆ ಅಂದರೆ ಬೀಡಾಡಿ ದನಗಳ ಮೇಲೇ ವೆಹಿಕಲ್ನ ಡೈರೆಕ್ಟಾಗಿ ಹೊಡ್ಕೊಂಡು ಹೋಗ್ತಿದ್ದಾರೆ ಸರ್. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಬಿಡಾಡಿ ದನಗಳನ್ನು ನಾವೇನು ಮಾಡಿದ್ವಿ, ಒಂದು ಗೋಶಾಲೆ ಬಿಟ್ಟು ಬರ್ತಾ ಇದ್ವಿ. ಈ ಒಂದು ವರ್ಷಕ್ಕೆ ಮತ್ತೆ ಅದು ರಿಲೀಸ್ ಮಾಡ್ಕೊ ಅಮೌಂಟ್ ಕಟ್ ಬರ್ತಿದ್ರು. ನಾನು ನಮ್ಮ ಆಫೀಸರ್ಸ್ಗೆ ಹೇಳಿದ್ವಿ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ, ಆ ಓನರ್ಸ್ ಯಾರಿದ್ದಾರೆ ಅವ್ರ ಮನೆಗೆ ಒಂದು ನೋಟಿಸ್ ಕೊಡೋಣ ನಾವು. ಸೊ ಓನರ್ಸ್ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಕಮ್ಮಿ ತಂದಿದೆ. ಅದನ್ನು ಹೊಸ ರೀತಿಯಾಗಿ ನಾವು ಬಿಡಾಡಿ ದನ ವಹಿವಾಟಿನಾಗ ಮತ್ತು RSS ಬರೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಟೀಕೆ ಮಾಡೋದು, ಇವರು ಈ ಥರ ಆಗ ಬೇಡ. ಆ ಓನರ್ಸ್ ಮನೆಗೆ ಹೋಗಿ ನೋಟಿಸ್ ಹಚ್ಬಿಡೋದು. ನೋಟಿಸ್ ಹಚ್ಚೋದು ಒಂದು ಸರಿ ಕೊಡೋದು. ಸೆಕೆಂಡ್ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಆದರೆ ಆಟೋಮೆಟಿಕ್ಕಾಗಿ ಅದು ಕಮ್ಮಿ ಆಗ್ತದೆ ಒಂದು ವ್ಯವಸ್ಥೆ ಮಾಡಿ ಸರ್. ಸುವರ್ಣ ಬಳ್ಳಾರಿ ಅಭಿಯಾನವನ್ನು ಮಾಡ್ತಿದ್ದೀವಿ. 85 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಬಳ್ಳಾರಿಯನ್ನು. ಇನ್ನು ಮುಂದೆ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಇಚ್ಛಪಡ್ತಿದ್ದೀನಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.